ಆನಂದನಗರದ ಲಿಕ್ಕರ್ ಶಾಪಿಗೆ ನೀವು ಭೇಟಿ ಕೊಡುವುದಾದರೆ ಕಂಠಪೂರ್ತಿ ಎಣ್ಣೆಯನ್ನು ಇಳಿಸಬಹುದು. ಅದೊಂದು ಲೀಗಲ್ ಲಿಕ್ಕರ್ ಶಾಪ್ ಅಂತ ಕೇಳಿದ್ರೆ ನೋ ಲಿಟ್ರಲಿ ಇಲ್ಲೀಗಲ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನನ್ನ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಹುಬ್ಬಳ್ಳಿ ಧಾರವಾಡ ಒಂದು ಕಮಿಷನರೇಟ್ ಏರಿಯಾ, ಅಲ್ಲಿಗೊಬ್ರು ಕಮಿಷನರು ಇದ್ದಾರೆ, ಅತ್ಯಂತ ನಿಷ್ಠಾವಂತ ಅಧಿಕಾರಿ ಶಶಿಕುಮಾರ್. ಇನ್ನು ಅಲ್ಲಿನ ಉಸ್ತುವಾರಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ನಮಗೆ ನಿಜಕ್ಕೂ ಹೇಳೋದಕ್ಕೆ ಇದು ಖೇದ ಅನ್ನಿಸ್ತಾ ಇದೆ. ಈ ತರಹದ ವ್ಯಕ್ತಿತ್ವಗಳು ಇರುವಂತಹ ಹುಬ್ಬಳ್ಳಿಯ ಆನಂದನಗರದಲ್ಲಿ ಕಂಠಪೂರ್ತಿ ಪರಮಾನಂದವಾಗಿ ಇಲ್ಲೀಗಲ್ ಎಣ್ಣೆಯನ್ನು ಕುಡಿಬಹುದು ಅನ್ನೋದಕ್ಕೆ ಏನಿದೆ ಈ ಬಗ್ಗೆ, ಈ ಪ್ರಕರಣದ ಬಗ್ಗೆ ಹೇಳೋದಾದ್ರೆ ಮಂಜುನಾಥ್? ಎಸ್ ಶಾಹಿಲ್, ಈ ಹಿಂದೆ ಕೂಡ ನಮ್ಮ ಫ್ರೀಡಂ ಟಿವಿ ಇದರ ಕುರಿತಂತೆ ಆನಂದ್ ನಗರದ ಮಯೂರ್ ನಗರದಲ್ಲಿ ಒಂದು ವಸತಿ ಪ್ರದೇಶದಲ್ಲಿ ಅಕ್ರಮ ಸರಾಯಿ ಅಡ್ಡೆ ಕುರಿತು ಸಾಕಷ್ಟು ವರದಿ ಕೂಡ ಮಾಡಿತ್ತು. ವರದಿ ಮಾಡಿದ ನಂತರ ಅಬಕಾರಿ ಇಲಾಖೆಯವರು ಕಾಟಾಚಾರಕ್ಕೆ ಅಲ್ಲಿ ಹೋಗಿ ಕುಡಿಯುವ ಏನು ಒಂದು ಸ್ಥಳ ಇದೆ, ಅಲ್ಲಿ ಸಾವ್ಜಿ ಹೋಟೆಲ್, ವಿನಾಯಕ್ ಮೆಹರ್ವಾಡೆ ಎನ್ನುವ ಮಾಲೀಕತ್ವದಲ್ಲಿ ಏನು ಹೋಟೆಲ್ ಇದೆ, ಮನೆಯ ಅಕ್ರಮ ಸರಾಯಿ ಮಾರಾಟದ ಪಕ್ಕದಲ್ಲೇ ಅದು ಇರುವಂತದ್ದು. ಅದರ ಕುರಿತಂತೆ ಕೂಡ ಸಾಕಷ್ಟು ನಾವು ಫ್ರೀಡಂ ಟಿವಿ ಅವರು ವರದಿ ಮಾಡಿದ ನಂತರ ರೇಂಜ್ 2 ಅಬಕಾರಿ ಇಲಾಖೆ ಹುಬ್ಬಳ್ಳಿಯ ಇನ್ಸ್ಪೆಕ್ಟರ್ ಅವರು ಮಾವಿನಕಟ್ಟಿ ಅವರು ಎಂಬ ಅಧಿಕಾರಿ ಇದ್ದಾರೆ. ಅವರ ಅಧಿಕಾರಿಯವರು ಸ್ಥಳಕ್ಕೆ ಭೇಟಿ ನೀಡಿ ಚಿಕ್ಕ ಪುಟ್ಟ ಕೇಸ್ಗಳನ್ನು ಹಾಕಿ ಬರ್ತಾರೆ. ಆದರೆ ಆ ಪಕ್ಕದಲ್ಲಿ ಮನೆಯಲ್ಲಿ ಅಕ್ರಮ ಸರಾಯಿ ಮಾರಾಟದ ಬಗ್ಗೆ ಯಾವುದೇ ರೀತಿಯಾಗಿ ತನಿಖೆ ನಡೆಸುವುದಿಲ್ಲ. ಇದರಂತೂ ಕುರಿತಂತೆ ಸಾಕಷ್ಟು ಫ್ರೀಡಂ ಟಿವಿ ವರದಿ ಮಾಡುತ್ತಲೇ ಬಂದಿತ್ತು. ಆಗಾಗ್ಗೆ ಒಂದು ಸಣ್ಣ ಚಿಕ್ಕ ಪುಟ್ಟ ಕೇಸ್ಗಳನ್ನು ಹಾಕುತ್ತಾ ಬಂದಿದ್ರು. ಆದ್ರೆ ಇದಕ್ಕೆ ಈಗ ಪೊಲೀಸ್ ಕಮಿಷನರ್ ಅವರನ್ನು ನಾವು ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ಅಬಕಾರಿ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಮೂಡ್ತಾ ಇರುವಂತದ್ದು. ಇದರಿಗೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಆ ಮನೆಯ ಪಕ್ಕದಲ್ಲಿ ಒಂದು ತ್ಯಾಜ್ಯವನ್ನು ಹಾಕಿ ಏನೋ ಒಂದು ಸರಾಯಿ ಕುಡಿದ ಏನು ಪ್ಯಾಕೆಟ್ಗಳಿರ್ತವೆ, ಆ ಖಾಲಿ ಪಾಕೆಟ್ಗಳನ್ನು ರಸ್ತೆಯ ಮುಂಭಾಗದಲ್ಲಿ ಒಂದು ಸಣ್ಣದೊಂದು ಚಿಕ್ಕದೊಂದು ಕಟ್ಟಿ ಕಟ್ಟಿಕೊಂಡು ಅದರಲ್ಲೇ ಸುಟ್ಟು ಅಲ್ಲಿಯ ಒಂದು ಕಲುಷಿತ ವಾತಾವರಣಕ್ಕೂ ಈ ಕುಟುಂಬ ಕೂಡ ಕಾರಣವಾಗಿರುವಂತದ್ದು. ಅಲ್ಲಿ ರೋಚಿ ಹೋಗಿರುವಂತಹ ಕುಟುಂಬಗಳು ಕೂಡ ಕಳೆದ 2 ದಿನಗಳ ಹಿಂದೆ ಮನೆಗೆ ಒಂದು ತರಾಟೆಗೆ ತೆಗೆದುಕೊಂಡ್ರು. ಮಹಿಳೆಯರು ಆ ಮನೆಗೆ ಹೋಗಿ, ನೀವು ಅಕ್ರಮ ಸರಾಯಿ ಯಾಕೆ ಮಾರಾಟ ಮಾಡ್ತಾರಾ, ಇಲ್ಲಿ ನಮ್ಮ ಸಣ್ಣ ಮಕ್ಕಳು ಮತ್ತು ಜನವಸತಿ ಪ್ರದೇಶಗಳು ಇದ್ದ ಸಂದರ್ಭದಲ್ಲಿ ಕುಡಿದ ಮತ್ತಿನಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು, ಕಿಲಾಡಿಗಳು, ಏನು ಕಿಡಿಗೇಡಿಗಳು ಬಂದು ಚಾಕುಗಳನ್ನು ಹಿಡಿದುಕೊಂಡು ಏರಿಯಾದಲ್ಲಿ ಅಡ್ಡಾಡ್ತಾರೆ. ಇದು ನಮಗೆ ಬದುಕೋದಾ ಅಥವಾ ಬೇಡವಾ ಎಂಬ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ 112 ಪೊಲೀಸರಿಗೆ ಕರೆ ಮಾಡಿ ಅಲ್ಲಿ ಸ್ಥಳಕ್ಕೆ ಕರೆಸಿ ವಾಸ್ತವಾಂಶ ಬಿಚ್ಚಿಡುವಂತ ಕೆಲಸಗಳನ್ನು ಸ್ಥಳೀಯ ನಿವಾಸಿಗಳು ಮಾಡಿದ್ರು. ಆದ್ರೆ ಇಲ್ಲಿ ಅಬಕಾರಿ ಇಲಾಖೆಯವರು ಇಷ್ಟೆಲ್ಲಾ ನಡೀತಾ ಇದ್ರು ಕೂಡ ಅವನ ಮೇಲೆ ನಾವು ಕೇಸ್ ಹಾಕಿದ್ದೇವೆ ಎಂಬ ಸಬೂಬು ಕೂಡ ಕೊಡ್ತಾರೆ. ಆದ್ರೆ ಆ ಒಂದು ದಿಟ್ಟವಾದ ಕ್ರಮಗಳನ್ನು ಕೈಗೊಂಡು ಅಥವಾ ಅವನನ್ನು ಗಡಿಪಾರು ಮಾಡೋದ್ರ ಮೂಲಕ ಅಥವಾ ಅಲ್ಲಿ ಅಕ್ರಮ ಸರಾಯಿ ಮುಚ್ಚೋದಕ್ಕೆ ಆಗ್ತಿಲ್ವಾ ಎಂಬ ಪ್ರಶ್ನೆಗಳು ಕೂಡ ಈಗ ಸಾರ್ವಜನಿಕರ ಕೇಳ್ತಾ ಇರುವಂತರು. ಅಬಕಾರಿ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ, ನಶೆಯಲ್ಲಿ ಇದ್ದಾರಾ ಅಥವಾ ಏನು ಕಣ್ಣಿಗೆ ಕಾಣ್ತಾನೆ ಇಲ್ವಾ ಈ ಜನನಿಬಿಡ ಪ್ರದೇಶದಲ್ಲಿ ಅಕ್ರಮ ಸರಾಯಿ ಅಡ್ಡೆ ಕುರಿತಂತೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಎತ್ತೋದ್ರ ಮೂಲಕ ಈಗ ಅಬಕಾರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಕೂಡ ಈಗ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಇಷ್ಟೆಲ್ಲ ಅಕ್ರಮಗಳ ಸರಾಯಿ ಅಡ್ಡೆ ನಡೀತಾ ಇದ್ರು ಕೂಡ, ನಗರ ಪ್ರದೇಶದಲ್ಲಿ ಇದ್ರು ಕೂಡ ಅಧಿಕಾರಿ ಇಲಾಖೆಯವರು ಇಲ್ಲಿ ಎಲ್ಲ ಪೊಲೀಸರಾಗ್ಲಿ ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳಾಗ್ಲಿ ಇಲ್ಲಿ ದಿನನಿತ್ಯ ಓಡಾಡುವಂತ ಪ್ರದೇಶ ಕೂಡ ಆಗಿರುತ್ತದೆ. ಯಾಕೆ ಸಾರ್ವಜನಿಕರು ಸಾಕಷ್ಟು ಜನ ಇದರ ಕುರಿತಂತೆ ಆರೋಪಗಳನ್ನು ಈಗಾಗಲೇ ಬಹಿರಂಗ ಮಾಡ್ತಾ ಇರುವಂತದ್ದು. ಮಂಜುನಾಥ್, ಸಾಮಾನ್ಯವಾಗಿ ಈ ತರಹದ್ದೊಂದು ಸುದ್ದಿಯನ್ನ ಬ್ರೇಕ್ ಮಾಡುವಾಗ ನಮಗೆ ಒಂದಷ್ಟು ಸ್ವಾಭಾವಿಕ ಪ್ರಶ್ನೆಗಳು ಕಾಡ್ತವೆ. ಜನರೇ ಕೇಳ್ತಾರೆ, ಅಲ್ರಿ ಗಲ್ಲಿ ಗಲ್ಲಿಯಲ್ಲೂ ಈ ತರಹದ ಇಲ್ಲೀಗಲ್ ಶಾಪ್ಗಳಿದಾವೆ, ಪ್ರತಿ ಗ್ರಾಮ ಕುಗ್ರಾಮಗಳಲ್ಲೂ ಕೂಡ ಈ ತರಹದ ಇಲ್ಲೀಗಲ್ ಶಾಪ್ಗಳಿದಾವೆ, ಇದೇನು ದೊಡ್ಡ ಹೊಸ್ತೇನೋ ಅಲ್ಲ ಅನ್ನೋ ತರಹದಲ್ಲಿ ಮಾತುಗಳು ವ್ಯಕ್ತವಾಗ್ತವೆ. ಸೊ ನಾವು ಈ ತರಹದ್ದೊಂದು ಅಕ್ರಮ ಶಾಪ್ಗಳಿಗೆ ಕಡಿವಾಣ ಹಾಕುವ ಮುನ್ನ ಎಲ್ಲದಕ್ಕೂ ನಾವೇನು ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ತರಹದ್ದೊಂದು ಅಲ್ಲಿನ ನಾಗರಿಕರ ಗಮನಕ್ಕೆ ಬಂದರೂ ಕೂಡ ಕಂಪ್ಲೇಂಟ್ ಬಾಕ್ಸಿಗೆ ನೀವು ದೂರನ್ನು ದಾಖಲು ಮಾಡಬಹುದು ಅನ್ನೋ ಸಂದೇಶ ಇದರಲ್ಲಿ. ಇನ್ನು ಆ ಭಾಗದಲ್ಲಿ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಿದೆ, ಜೊತೆಗೆ ಕ್ರೈಮ್ ರೇಟ್ಗಳು ಕೂಡ ಹೆಚ್ಚಾಗ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಪ್ರದೇಶದಲ್ಲಿ. ಸೊ ಈ ತರಹದ ಅಕ್ರಮ ಮದ್ಯವನ್ನ ಸೇವನೆ ಮಾಡಿಕೊಂಡು ಸೊ ಹೆಣ್ಣು ಮಕ್ಕಳಿಗೆ ಪೀಡನೆ ಕೊಡುವಂತಹ ಕೃತ್ಯಗಳು ಕೂಡ ಹೆಚ್ಚಾಗೋ ಸಾಧ್ಯತೆಗಳಿದಾವೆ ಮಂಜುನಾಥ್. ಇಲ್ಲ, ಯಾಕಂತಂದ್ರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಕ್ರೈಮ್ ರೇಟ್ ಕಡಿಮೆ ಮಾಡಬೇಕು ಮತ್ತು ಏನು ರೌಡಿ ಶೀಟರ್ಸ್ ಗಳಿದ್ದಾರೆ ಮತ್ತು ಈ ಕಿಡಿಗೇಡಿಗಳೇನಿದ್ದಾರೆ ಇವ್ರನ್ನೆಲ್ಲವನ್ನು ಮಟ್ಟ ಹಾಕಬೇಕೆಂಬ ನಿಟ್ಟಿನಲ್ಲಿ ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ತಾನೆ ಬಂದಿದ್ದಾರೆ. ಆದ್ರೆ ಇಂತಹ ಪ್ರಕರಣಗಳಿಗೆ ಪುಷ್ಟಿ ಕೊಡುವಂತಹ ಈ ಅಕ್ರಮ ಸರಾಯಿ ಅಡ್ಡೆಗಳ ಪ್ರಕರಣ ಈಗ ದಿನದಿಂದ ದಿನಕ್ಕೆ ಈ ಹುಬ್ಬಳ್ಳಿ ನಗರದಲ್ಲಿ ಹೆಚ್ಚಾಗ್ತಿರೋದ್ರಿಂದ ಸಾರ್ವಜನಿಕರ ವಲಯದಲ್ಲಿ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬರ್ತವೆ. ಯಾಕಂತಂದ್ರೆ ಸರಾಯಿ ಅಂಗಡಿಗೆ ಹೋದ್ರೆ ಇವರ CCTV ಭದ್ರತೆಯ ಒಂದು ದೃಷ್ಟಿಯಿಂದ ಎಲ್ಲವೂ ಇರ್ತವೆ. ಆದ್ರೆ ಈ ಅಕ್ರಮ ಸರಾಯಿ ಅಡ್ಡೆಗಳಿಗೆ ಯಾವುದೇ CCTV ಆಗ್ಲಿ ಯಾವುದೇ ಇದು ಇರೋಂಗಿಲ್ಲ. ಏನಾದ್ರೂ ಈ ಕುಡಿದ ಮತ್ತಿನಲ್ಲಿ ಹೋಗಿ ಇಲ್ಲಿ ಅಕ್ರಮ ಸರಾಯಿ ಅಡ್ಡೆಯಲ್ಲಿ ಸರಾಯಿ ಸೇವಿಸಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಹೋಗಿ
ಮಂಜುನಾಥ್, ಈ ಕುಟುಂಬದ ಹಿನ್ನೆಲೆ ಏನು? ಈ ಕುಟುಂಬದ ಎಕ್ಸಾಕ್ಟ್ ಲೊಕೇಶನ್ ಏನು ಮಂಜುನಾಥ್? ಇದು ಹುಬ್ಬಳ್ಳಿಯ ಆನಂದನಗರ, ಎಕ್ಸಾಕ್ಟ್ ಲೊಕೇಶನ್ ಏನಿದು? ಎಸ್ ಶಹಿಲ, ಹುಬ್ಬಳ್ಳಿಯ ಆನಂದ್ ನಗರದ ಮಯೂರ್ ನಗರದಲ್ಲಿ SSK ಸಮಾಜದ ITI ಕಾಲೇಜ್ ಇದೆ. ಕೂಗಳತೆ ದೂರದಲ್ಲಿ 4 ಮನೆ ದಾಟಿದ್ರೆ ಸಾಕು ಆ ITI ಕಾಲೇಜನ್ನು ಕೂಡ ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡ್ತಾರೆ. ಆದ್ರೆ ಈ ಅಕ್ರಮ ಸರಾಯಿ ಅಡ್ಡೆಯಿಂದಾಗಿ ಎಲ್ಲಿ ವಿದ್ಯಾರ್ಥಿಗಳು ಕೂಡ ಎಲ್ಲಿ ಸರಾಯಿ ಸೇವನೆ ಮಾಡ್ತಾರೋ ಎಂಬ ಆತಂಕದಲ್ಲಿ ಕೂಡ ಪೋಷಕರು ಇರುವಂತದ್ದು. ಈಗಾಗಲೇ ಅಲ್ಲಿ ಸ್ಥಳೀಯ ನಿವಾಸಿಗಳು ಆಗ್ಲಿ, ದೇವಸ್ಥಾನ ಇವೆ, ಧಾರ್ಮಿಕ ಕೇಂದ್ರಗಳಿವೆ. ಇಂತಹ ಸಂದರ್ಭದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಇಂತಹ ಅಕ್ರಮ ಅಡ್ಡೆ ಸರಾಯಿ ಎಷ್ಟರ ಮಟ್ಟಿಗೆ ಸರಿ ಎಂಬುದು ಕೂಡ ಸಾರ್ವಜನಿಕರ ವಲಯದಲ್ಲಿ ಈಗ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಶಾಹಿಲ್. ಈಗ ಅಲ್ಲಿನ ಸ್ಥಳೀಯ ಅಬಕಾರಿ ಅಧಿಕಾರಿಗಳ ಗಮನಕ್ಕಿದು ಹೋಗಿದೆಯಾ? ಒಂದು ವೇಳೆ ಅಲ್ಲಿ ಗಮನಕ್ಕೆ ಹೋಗಿದ್ರು ಕೂಡ ಕೆಲವೊಮ್ಮೆ ನಿರ್ಲಕ್ಷ್ಯದ ಕಾರಣದಿಂದ ಕ್ರಮ ಆಗಿರ್ಲಿಕ್ಕಿಲ್ಲ. ಸೊ ಆ ತರಹದ್ದೇನಾದ್ರೂ ಇನ್ಫಾರ್ಮೇಶನ್ ಕೊಟ್ಟಿರುವಂತಹ ನಾಗರಿಕರ ಸಂಪರ್ಕಕ್ಕೆ ಏನಾದ್ರೂ ಬಂದಿದ್ರ ಮಂಜುನಾಥ್? ಎಸ್ ಶಾಹಿಲ, ಈ ಕುರಿತಂತೆ ಕೂಡ ನಾವು ಫ್ರೀಡಂ ಟಿವಿ ವತಿಯಿಂದ ನಾವು ಈಗ ಅಬಕಾರಿ ಇಲಾಖೆ DYSP ಅಂದ್ರೆ ವ್ಯಾಪ್ತಿ ಬರುವಂತ DYSP ಅವರಿಗೆ ಕೂಡ ಕರೆ ಮಾಡಿ ಮಾಹಿತಿ ನೀಡಿದಾಗ ಅವರು ಈಗಾಗಲೇ ಅವರ ಮೇಲೆ 3 ಕೇಸ್ಗಳ ಈಗಾಗಲೇ ಹಾಕಲಾಗಿದೆ, ಆದ್ರೂ ಕೂಡ ಹಿಂಗ ನಡೀತಾ ಇದೆ ಎಂದು ನಮಗೂ ಕೂಡ ಬೇಸರ ಆಗುತ್ತೆ. ಅದಕ್ಕೆ ತಕ್ಷಣವೇ ಭೇಟಿ ನೀಡಿ ನಾವು ಪರಿಶೀಲನೆ ಮಾಡ್ತೇವೆ ಎಂಬ ಮಾತುಗಳನ್ನು ಹೇಳಿದ್ರು. ಆದ್ರೆ ನಾವು ಕೂಡ ಅದಕ್ಕೆ ಫ್ರೀಡಂ ಟಿವಿ ಹಿಂದೆ ಕೂಡ ವರದಿ ಮಾಡಿತ್ತು. ಆದ್ರೆ ಅಲ್ಲಿ ನಡೆದಂತ ತನಿಖೆ ಯಾವ ರೀತಿಯಾಗಿತ್ತು ಎಂದು ಕೂಡ ಪ್ರಶ್ನೆ ಮಾಡಿದಾಗ ಅವರು ಕೂಡ ಇಲ್ಲ, ನಾವು ಕೇಸ್ ಹಾಕಿದ್ದೇವೆ ಒಂದು ಸಬೂಬ್ ಕೂಡ ಕೊಡ್ತಾರೆ. ಆದ್ರೆ ಕೇಸ್ ಹಾಕಿದ್ದೇವೆ ಎಂದು ಸಬೂಬ್ ಕೊಡೋದ್ರ ಜೊತೆಗೆ ಇವರು ಹೆಬಿಚುವಲ್ ಸರಾಯಿ ಅಕ್ರಮ ಅಡ್ಡೆ ನಡೆಸ್ತಾ ಇದ್ದಾನೆ ವಿನಾಯಕ್ ಮೆಹರ್ವಾಡೆ ಅನ್ನೋದು ತಮ್ಮ ವಿಷಯಕ್ಕೂ ಬಂದಿದ್ರು ಕೂಡ ಅದನ್ನು ಮಟ್ಟ ಹಾಕುವ ಶಕ್ತಿ ಇಲ್ವಾ ಅಬಕಾರಿ ಇಲಾಖೆ ಎಂಬ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರುವಂತದ್ದು ಶಾಹಿಲ್. ಥ್ಯಾಂಕ್ ಯು ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಮಾತನಾಡೋಣ. ಎಸಿನು, ಈ ವಿಚಾರದಲ್ಲಿ 3 ಬಾರಿ ಈ ಕುಟುಂಬದ ವಿರುದ್ಧ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಹಿತಿ ಹೋಗಿದೆ. ಶಾಲಾ ಕಾಲೇಜು ಹತ್ರದಲ್ಲಿದೆ, ಮಂದಿರ ಮಸೀದಿಗಳು ಹತ್ರದಲ್ಲಿದ್ದಾವೆ. ಈ ಭಾಗಗಳಲ್ಲಿ ನೀವು ಅಕ್ರಮವಾಗಿ ಈ ತರಹದ್ದೊಂದು ಇಲ್ಲೀಗಲ್ ಶಾಪ್ಗಳನ್ನು ತೆರೆದು ಕಿಟಕಿಯಿಂದ ಎಣ್ಣೆ ಮಾರಾಟ ಮಾಡಕೂಡ್ದು, ಇದೊಂದು ಕಾನೂನು ಬಾಹಿರ. ಸೊ ಇವರ ವಿರುದ್ಧ ದೂರುಗಳು ಹೋದ್ರೂ ಕೂಡ ಈವರೆಗೂ ಸುಮ್ಮನಿರುವಂತಹ ಅಲ್ಲಿನ ಅಬಕಾರಿ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಿಗೆ ಹೇಳೋದಕ್ಕಿರೋದು, ನೀವು ಯಾಕೆ ಸುಮ್ಮನಿದ್ದೀರಿ? ಕೊಡೋದನ್ನ ಸರಿಯಾಗಿ ಕೊಡ್ತಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಸುಮ್ಮನಿದ್ದೀರೋ, ಅಥವಾ ಎಲ್ಲಾ ಪ್ರದೇಶಗಳಲ್ಲೂ ಇದು ಕಾಮನ್ ಅನ್ನುವ ಕಾರಣಕ್ಕೋಸ್ಕರ ಸುಮ್ಮನಿದ್ದೀರೋ ಗೊತ್ತಿಲ್ಲ. ಇದೊಂದು ಇಲ್ಲೀಗಲ್ ಎಂದಾದ್ರೆ ನೀವ್ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ? ಕಾನೂನು ಪ್ರಕಾರ ಇದು ಅಪರಾಧ ಅಲ್ವಾ? ಕರ್ನಾಟಕ ಎಕ್ಸೈಸ್ ಆಕ್ಟ್ 1965 ಪ್ರಕಾರ ಇದು ಅಕ್ಷಮ್ಯ ಅಪರಾಧ. ಇದು ಸೆಕ್ಷನ್ 32 and 34 ಇದು ಇಲ್ಲೀಗಲ್ ಅಂತ ಕರೆಸಿಕೊಳ್ಳುತ್ತೆ. ಅಕ್ರಮ ಮಾರಾಟ ಮತ್ತು ದಾಸ್ತಾನು, ಅಕ್ರಮವಾಗಿ ಮಾರಾಟ ಮಾಡಿದ್ದು ಅಪರಾಧ, ಅದನ್ನು ದಾಸ್ತಾನು ಇಟ್ಕೊಂಡಿದ್ದು ಬ್ಯಾರೆಲ್ ಗಟ್ಲೆ ಅದು ಕೂಡ ಅಪರಾಧ. ಇನ್ನು ಯಾವುದೇ ಪರವಾನಿಗೆ ಇಲ್ಲದೆ ಮದ್ಯ ಮಾರಾಟ ಮಾಡುವುದು ಅಥವಾ ಮನೆಯಲ್ಲಿ ಮದ್ಯದ ಬಾಕ್ಸ್ಗಳನ್ನು ಸಂಗ್ರಹಿಸಿ ಇಡುವುದು ಶಿಕ್ಷಾರ್ಹ ಅಪರಾಧ. ಅಧಿಕಾರಿಗಳು ತಕ್ಷಣ ಮಹಜರು ನಡೆಸಿ ಅಕ್ರಮ ಮದ್ಯವನ್ನು ಜಪ್ತಿ ಮಾಡಬೇಕು. ಇವರು ಎಲ್ಲಿ ಜಪ್ತಿ ಮಾಡ್ತಾರೆ? 1-2 ಬಾರಿ ಅಲ್ಲ, 3 ಬಾರಿ ಹಣ ನಮ್ಮ ಅಕ್ಕಪಕ್ಕದ ಮನೆಯಲ್ಲೇ ಕಿಟಕಿಯಿಂದ ಸಾರಾಯಿ ಮಾರ್ತವ್ರೆ ಅಂತ ಹೇಳಿ ಅವರಿಗೆ ಮಾಹಿತಿ ಕೊಟ್ಟರು ಕೂಡ ಮುಹೂರ್ತವನ್ನ ನೋಡಿ ದಾಳಿ ಮಾಡ್ತೀವಿ ಅನ್ನೋ ಮನಸ್ಥಿತಿಗೆ ಬಿದ್ದವರಂತ ಅಧಿಕಾರಿಗಳು. ಹಂಗಾಗೋದಿಲ್ರಿ. ಇವತ್ತು ಕಂಪ್ಲೇಂಟ್ ಬಾಕ್ಸ್ ಈ ಸುದ್ದಿಯನ್ನ ಬ್ರೇಕ್ ಮಾಡಿದೆ. ಇವತ್ತು ಸಂಜೆಯ ಒಳಗಾಗಿ ಅಕ್ರಮವಾಗಿ ಯಾರ್ಯಾರು ಮದ್ಯ ಮಾರಾಟ ಮಾಡ್ತಾ ಇದ್ದಾರೋ, ಇವರು ಅಂತಲ್ಲ, ಆ ಭಾಗದಲ್ಲಿ ಯಾರ್ಯಾರು ಮದ್ಯ ಮಾರಾಟ ಮಾಡ್ತಿದ್ದಾರೋ ಅಕ್ರಮವಾಗಿ ಎಲ್ಲವೂ ಸೀಸ್ ಆಗಬೇಕು, ಎಲ್ಲವೂ ಸೀಸ್ ಆಗಬೇಕು. ಕಳಬಟ್ಟಿ ಸಾರಾಯಿ ಕಾಯಿಸ್ತವ್ರೆ, ಅಲ್ಲಿಗೆ ಸೀಸ್ ಮಾಡಬೇಕು ಅನ್ನುವ ಸೆನ್ಸ್ ಇರುವ ನೀವುಗಳು ಮನೆಯಲ್ಲೇ ದಾಸ್ತಾನು ಮಾಡ್ಕೊಂಡು ಕಿಟಕಿಲ್ ಮಾರಾಟ ಮಾಡ್ತಿದ್ದಾರೆ. ಎಷ್ಟೆಷ್ಟು ಕಂಪ್ಲೇಂಟ್ಗಳು, ಎಷ್ಟೆಷ್ಟು ವರದಿಗಳು ನಾವು ಓದ್ತೀವಿ ದಿನನಿತ್ಯ. ಕುಡಿದು ಬಂದ ಗಂಡನಿಂದ ಹಲ್ಲೆ, ಈ ತರಹದ ಅಕ್ರಮ ಮದ್ಯ ಅತ್ಯಂತ ಸರಳವಾಗಿ ಮನೆ ಪಕ್ಕದಲ್ಲೇ ಸಿಗಬೇಕಾದ್ರೆ ಯಾಕೆ ಕುಡಿಯೋದಿಲ್ಲ? ಅವರು ಕಡಿಮೆ ಬೆಲೆಯಲ್ಲಿ ಅಕ್ರಮ ಮದ್ಯ ಸಿಗಬೇಕಾದ್ರೆ ಯಾಕೆ ಕುಡಿಯೋದಿಲ್ಲ? ಕುಡಿದ ನಶೆಯಲ್ಲಿ ಆಗಬಹುದಾದಂತಹ ಕ್ರೈಮ್ಗಳ ಬಗ್ಗೆ ಪರಿಜ್ಞಾನ ಇಲ್ಲ ನಿಮಗೆ? ಅಕ್ಷಮ್ಯ ಅಪರಾಧ ಇದು.